ರಾಜ್ಯದಲ್ಲಿ ನಡೀತಾ ಇದ್ದಂಥ ಬಣ ಬಡಿದಾಟ ಬಿಜೆಪಿಯದ್ದು ಈಗ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿ ಅಂಗಳದಲ್ಲಿ ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಒಂದು ಮೂಲಗಳ ಪ್ರಕಾರ ಇವತ್ತೇ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರೆ ಅಂತ ಹೇಳಲಾಗಿತ್ತು. ಯತ್ನಾಳ್ ಹೇಳಿದ್ದ 10ನೇ ತಾರೀಕು ಕೂಡ ಇವತ್ತೇ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ವಿ ಸೋಮಣ್ಣ ನಿವಾಸದಲ್ಲಿ ರೆಬಲ್ಸ್ ಮೀಟಿಂಗ್ ಇದೆ. ಹಾಗಾದ್ರೆ ಬದಲಾವಣೆ ಫಿಕ್ಸಾ? ಪೂಜೆ ನೆಪದಲ್ಲಿ ರೆಬಲ್ ನಾಯಕರುಗಳೆಲ್ಲ ಒಟ್ಟಾಗಿದ್ದಾರೆ. ಮಹತ್ವದ ಚರ್ಚೆ ನಡೆಯುತ್ತೆ ನಾನು ಕೆಲವೇ ಕ್ಷಣಗಳಲ್ಲಿ. ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಪ್ರಮುಖ ಅಜೆಂಡಾ ವಿಜೇಂದ್ರ ಬದಲಾವಣೆ. ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಲೇಬೇಕು ಅಂತ ಯತ್ನಾಳ್ ಟೀಮ್ ಆಲ್ರೆಡಿ ಪಟ್ಟು ಹಿಡ್ಕೊಂಡಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಅದಕ್ಕೋಸ್ಕರನೇ ದೆಹಲಿಗೆ ಹೋದ್ರ ಅಲ್ಲ, ಸೋಮಣ್ಣ ಅವರ ನಿವಾಸದ ಗೃಹ ಪ್ರವೇಶ ಇತ್ತು, ಸೋಮಣ್ಣ ಕರೆದಿದ್ರು. ಹಾಗಾಗಿ ಇವರು ಸೋಮಣ್ಣ ಗೃಹ ಪ್ರವೇಶಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಆದರೆ ಹೋದವರು ಎಲ್ಲರೂ ರೆಬಲ್ಸ್ನ ಇಡೀ ತಂಡ ಈಗಾಗಲೇ ಡೆಲ್ಲಿಯಲ್ಲಿದೆ. ರೆಬಲ್ಸ್ ತಂಡ ದೆಹಲಿಗೆ ಹೋಗಿ ಸೋಮಣ್ಣ ಅವರ ನಿವಾಸದಲ್ಲಿ ಗೃಹ ಪ್ರವೇಶ ಮುಗಿಸಿ ಊಟ ಮಾಡೋದು ಮಾತ್ರ ಅಲ್ಲ, ಅಲ್ಲಿರುವ ಬಹುತೇಕ ಲಿಂಗಾಯತ ನಾಯಕರೆಲ್ಲ ಸೇರಿ ಒಟ್ಟಿಗೊಂಡು ಒಂದು ಸಭೆ ನಡೆಸ್ತಾರೆ. ಲಿಂಗಾಯತ ನಾಯಕರ ಸಭೆ ಯಾಕೆ ಅಂತಂದರೆ ಒಂದು ಸಂದೇಶ ಹೋಗಬೇಕು. ಲಿಂಗಾಯತರು ನಾವೆಲ್ಲ ಇಲ್ಲಿದ್ದೀವಿ, ಯಡಿಯೂರಪ್ಪನವ್ರ ಜೊತೆಗೆ ನಾವಿಲ್ಲ ಅಂತ. ಹಾಗಾಗಿ ಅದೆಲ್ಲ ಉದ್ದೇಶಗಳನ್ನು ಹೊಂದಿರುವ ಸಭೆ ಇವತ್ತು ಸಂಜೆ ವಿ ಸೋಮಣ್ಣ ನಿವಾಸದಲ್ಲೇ ನಡೆಯುತ್ತೆ. ಈ ಭಿನ್ನಮತೀಯರ ಸಭೆಗೆ ಬಸವರಾಜ ಬೊಮ್ಮಾಯಿ ಕೂಡ ಬರಬಹುದು. ಯತ್ನಾಳ್, ಕುಮಾರ್ ಬಂಗಾರಪ್ಪ ಅವರಿದ್ದೇ ಇರ್ತಾರೆ, ಲಿಂಬಾವಳಿ ಇದ್ದಾರೆ, NR ಸಂತೋಷ್ ಇದ್ದಾರೆ, BP ಹರೀಶ್ ಇದ್ದಾರೆ, ಮೊದಲಿಂದಲೂ ಇದ್ದಾರೆ, ಮಹೇಶ್ ಕುಮಟಳ್ಳಿ ಮೊದಲಿಂದಿದ್ದಾರೆ. ಹಲವು ರೆಬಲ್ಸ್ಗಳು ಇದರಲ್ಲಿ ಭಾಗಿಯಾಗ್ತಾರೆ. ಬಸವರಾಜ ಬೊಮ್ಮಾಯಿ ಕೂಡ ಈ ಚರ್ಚೆಯಲ್ಲಿ ಇರ್ತಾರಂತೆ. ವಿಜೇಂದ್ರ ಬದಲಾವಣೆ, ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಯತ್ನಾಳ್ ಈಗಾಗಲೇ ಹೇಳಿದ್ದಾರೆ, ತಾನು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದ್ದೀನಿ, ಲಿಂಗಾಯತರು ನಮ್ಮ ಕೋಟಕ್ಕೆ ಬಂತ ನಾವಿದ್ದೇ ಇದ್ದೀವಿ, ನಾವು ರೇಸಲ್ಲಿ ಇದ್ದೇ ಇರ್ತೀವಿ, ಅಥವಾ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಸಮುದಾಯಕ್ಕೆ ಅಲ್ಲೇನಾದರೂ ಓಕೆ ಆಪ್ಷನ್ ಇದೆ, ಅವಕಾಶ ಇದೆ ಅಂತಂದರೆ ನಾನು ಖಂಡಿತ ನಾನೇ ಆಕಾಂಕ್ಷಿ ಅಂತ ಯತ್ನಾಳ್ ಮಾತಾಡಿದ್ದಾರೆ. ಆ ನಡುವೆ ವಿಜೇಂದ್ರ ಅವರ ಪದಚ್ಯುತಿ ಆಗಬೇಕು ಅನ್ನುವ ಕೂಗಿನ ನಡುವೆ ವಿಜೇಂದ್ರ ಬಣದವರು ಹೇಳ್ತಾರೆ, ಸೂರ್ಯ ಚಂದ್ರರಿರುವವರೆಗೂ ವಿಜೇಂದ್ರ ಅವರೇ ಅಧ್ಯಕ್ಷ, ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಅಂತೆಲ್ಲ ಮಾತಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಬಣ ಬಡಿದಾಟಕ್ಕೆ ಇವತ್ತೇನಾದರೂ ಬ್ರೇಕ್, ಒಂದು ಪಾಯಿಂಟು ಫೈನಲಿ ಫುಲ್ ಸ್ಟಾಪ್ ಏನಾದರೂ ಸಿಗುತ್ತಾ? ಏನಾದರೂ ಈ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಬಟ್ ಬಣ ಕಿತ್ತಾಟಕ್ಕೆ ಬ್ರೇಕ್ ಹಾಕಲೇಬೇಕಾದ ಅನಿವಾರ್ಯತೆ ಅಂತೂ ಸದ್ಯಕ್ಕಿದೆ. ಇವತ್ತು ನಮ್ಮ ಕೇಂದ್ರದ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣ ಅವರ ಆಹ್ವಾನದ ಮೇರೆಗೆ ನಾವೆಲ್ಲ ಅವರ ಇವತ್ತೇನು ಗೃಹ ಪ್ರವೇಶ ಇತ್ತು, ಕಾರ್ಯಕ್ರಮದ ಭಾಗವಹಿಸಿದ್ದೀವಿ. ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ. ಸಾಗಿದೆ. ಮುಂದಿನ ದಿವಸದಲ್ಲಿ ಇವತ್ತೇನು ಕರ್ನಾಟಕದ BJPಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ. ಏನಂದರೆ ಎಲ್ಲರ ವಿಶ್ವಾಸ ತಗೊಂಡು ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಸನ್ಮಾನ್ಯ ಸೋಮಣ್ಣವ್ರ ಮೂಲಕ ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಸೋಮಣ್ಣವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದ್ದಾರೆ. ಇವತ್ತೆಲ್ಲ ಗಡಿಬೇಡಿ ಬೇಡ, ಆ ರೀತಿ ಯಾವುದೇ ಗೊಂದಲ ಆಗಬಾರ್ದು. ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ. ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಅವರು ದಿಲ್ಲಿಗೆ ಸಂದೇಶ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ. ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋಂಥದ್ದು ಏನಿತ್ತು ಅದು ಇಲ್ಲ. ಈಗ ತರಾತುರಿ ಬೇಡ ಅಂತ ಅದು ಹೈಕಮಾಂಡ್ ಯಾವ ರೀತಿ ಅದನ್ನು ನಿರ್ಣಯ ಮಾಡ್ತದೆ. ಆದ್ರೆ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ, ನಾವು ಎಲ್ಲರ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ. ಅಲ್ಲ ಸರ್, ಈಗ ತರಾತುರಿ ಬೇಡ ಅಂದ್ರೆ ಚುನಾವಣೆಯು ಹತ್ತಿರದಲ್ಲೇ ಇದೆಯಲ್ಲ, ಚುನಾವಣೆ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಮತ್ತೆ ರಾಜ್ಯಾಧ್ಯಕ್ಷರ ಚುನಾವಣೆಗಿಂತ ಮೊದಲಾಗ್ತೈತೆ. ಅದಾದ್ಮ್ಯಾಗ ಏನ್ ಮಾಡಿ ಅಂದ್ರೆ ಅದಕ್ಕೆ ಮೀಟಿಂಗ್ ತರಾತುರಿ ಮಾಡಬೇಡಿ ಅಂತ ಕೆಲಸ ಅಲ್ರಿ. ಲಗ್ನ
ಆದ ಮ್ಯಾಗನೆ ಕುಬಸ್ ಆಗ್ತೈತಿ, ಸೀಮಂತ ಆಗ್ತದೆ. ಸೀಮಂತ ಆಗಿ ಅಲ್ಲಿ ಕುಬಸ್ ಇದು ಲಗ್ನ ಆಗ್ತದ ಇಲ್ಲ. ಸರ್, ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ, ತಾವೇ ಭಿನ್ನಮತಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದೀರಿ. ಹಾಂ, ಭಿನ್ನಮತಿ ಅನ್ಬೇಡಿ. ಓಕೆ, ನಾವು ಭಿನ್ನಮತಿಯರು ಅಲ್ಲ. ಯಾಕೆ ಹೇಳ್ತಾ ಇದೀರಿ ಪದೇ ಪದೇ ನೀವು ಮೀಡಿಯಾದವರು? ಇದನ್ನ ಯತ್ನಾಳ್ ಅವರು ಬಹಳ ಸ್ಪಷ್ಟ ಮಾಡಿದ್ದಾರೆ. ಓಕೆ, ವಕ್ ಹೋರಾಟ ಭಿನ್ನಮತಿ ಅಭಿನ್ನಮತಿ ಅಂತ ಹೇಳಿದ್ರಿ ನೀವು. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಅಣ್ಣ, ಪೂರ್ತಿ ಹೇಳಕ್. ಅಂದ್ರೆ ಏನ್ ಹೇಳ್ರಿ ನಮಗೆ? ನೀವು ಭಿನ್ನಮತಿ ಅಂದ್ರೆ ಏನ್ರ ಡೆಫಿನೇಷನ್ ಹೇಳ್ರಿ. ಸೊ ಈಗ ಇಲ್ಲ, ಭಿನ್ನಮತಿ ಅಂದ್ರೆ ಏನು? ಅಂದ್ರೆ ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ಕೇಳಿಸ್ಕೊಳ್ತಾ ಇಲ್ಲ. ನೀವು ಕೇಳುವಂತದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ಅಂತ ನೀವು ಮಾತಾಡ್ಬೇಡ್ರಿ. ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ, ನೀವು ಕೂಡ ದೆಹಲಿಯಲ್ಲಿ ಇದ್ದೀರಿ. ಅವ್ರಿಗೆ ಕೇಳ್ರಿ, ನಮ್ಗೇನ್ ಕೇಳ್ತೀರಾ? ಕೂಡ ಸೋಮಣ್ಣ ಅವರು ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ. ನೀವು ಭಿನ್ನಮತಿ ಅಂತ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ನೀವು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿ ಅವರು. ನಾವೇನೋ ಲೋಕ ಯಾರು ನಿಮ್ಗೆ ಅನ್ಸಿದೆ? ನಿಮ್ ಚಾನಲ್ಗೆ ಅನ್ಸಿದೆ? ನಿಮ್ಗೆ ಹೆಂಗ್ ಬೇಕಂಗ್ ನೀವು ಟ್ವಿಸ್ಟ್ ಮಾಡ್ಲಕ್ಕ ನಾವು ನಿಮ್ ಕೈಯಾಗಿನ ಗುಲಾಮರಲ್ಲ. ಸಭೆ ಈಗ ಡೆಲ್ಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲಾ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲಾರು ವಿಶ್ವಾಸ ತಗೋಲಾರ್ದೇನೆ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ನಾ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟವ್ರಿ, ನಿಮ್ಗೆ ತಲೆಗಿರ್ಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಅದರ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗ್ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದೀನಿ ಅಂತ. ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನ ಹೊಡಿರಪ್ಪ. ಅದನ್ನ ಹೊಡೆದು ಬಿಟ್ಟು ಯಾವ್ದಾರು ಹೊಡಿಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡಿರಿ. ನೋಡ್ರಿ, ನಮಗ್ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗ ಆಹ್ವಾನ ಕೊಟ್ಟರೆ ನಾವು ಬಂದೀವಿ. ಭಿನ್ನಮತೀಯರು ನಾವಲ್ಲ, ನಾವು ಭಿನ್ನಮತೀಯರು ಹೇಗಾಗ್ತೀವಿ? ನೀವು ಅವ್ರನ್ನ ಕರೀರಿ ಭಿನ್ನಮತೀರು ಅಂತ, ನಮ್ಮನ್ನ ಯಾಕೆ ಭಿನ್ನಮತೀರು ಅಂತ ಕರಿತೀರಿ? ನಾವಲ್ಲ BJP ಅವರು, ಅವರು ಭಿನ್ನಮತದವರು ಅಂತ ಯತ್ನಾಳ್ ಮಾಧ್ಯಮದ ವಿರುದ್ಧ ಸ್ವಲ್ಪ ಗುಡುಗಿದ್ರು. ಅದ್ರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಏನು ಸೋಮಣ್ಣ ಅವ್ರ ನಿವಾಸಕ್ಕೆ ಬಂದಿರೋದು, ಇದಕ್ಕೆ ಟೋಟಲ್ ಆಗಿ ಹೇಳಿರುವ ಸಾರಾಂಶ ಏನು? ಇವತ್ತೊಂದು ಮೀಟಿಂಗ್ ಆಗುತ್ತೆ, ಆ ಮೀಟಿಂಗು ಒಂದು ರೀತಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋ ಮೀಟಿಂಗ್ ತರ ಇರುತ್ತೆ ಅಂತ ಇರಬಹುದಾ? ತಾವೇ ವರದಿ ತರಿಸ್ಕೊಂಡು ಕಿತ್ತಾಟಕ್ಕೆ ಏನಾದರೂ ಅಂತ್ಯ ಹಾಡುವ ಸಾಧ್ಯತೆ ಇದೆಯಾ? ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ತಾರಾ? ಬದಲಾವಣೆ ಆಯಿತು ಅಂತಂದ್ರೆ ಅವರ ಪರ್ಯಾಯ ಯಾರು? ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ಯಾರನ್ನು ಕೂರಿಸ್ತಾರೆ? ಹೈಕಮಾಂಡ್ ನೆನೆದಿರುವ ಬಲೆ ಏನು? ಹೈಕಮಾಂಡ್ನ ಪ್ಲಾನ್ ಏನು? ಯಾಕಂದ್ರೆ ವಿಜೇಂದ್ರ ಕೂಡ ಇವತ್ತು ದೆಹಲಿಯಲ್ಲೇ ಇದ್ದಾರೆ. ವಿಜೇಂದ್ರ ವರಿಷ್ಠರಾಗಾದ್ರೆ ಏನಾದರೂ ಸಂದೇಶ ಕೊಡೋದಕ್ಕೋಸ್ಕರನೇ ದೆಹಲಿ ಕರೆಸ್ಕೊಂಡ್ರ? ಇಲ್ಲಿ ಸಂಧಾನ ಆಗುತ್ತಾ? ವಾರ್ನಿಂಗ್ ಕೊಡ್ತಾರಾ? ಭರವಸೆ ಕೊಡ್ತಾರಾ? ಏನಾಗುತ್ತೆ? ವಾರ್ನಿಂಗ್ ಅಂದ್ರೆ ಯಾರಿಗ್ ವಾರ್ನಿಂಗು? ಭರವಸೆ ಅಂದ್ರೆ ಯಾರಿಗ್ ಭರವಸೆ? ಸಂಧಾನ ಆಗುವ ಪರಿಸ್ಥಿತಿ ರಾಜ್ಯ BJPಯಲ್ಲಿ ಇದೆಯಾ? ಯತ್ನಾಳೀಗ ಬಂದು ನಾಳೆ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರೇ ನಮ್ಮ ರಾಜ್ಯಾಧ್ಯಕ್ಷರು ಅಂತ ಕೈ ಹಿಡ್ಕೊಂಡು ಅವರ ಕೈ ಎತ್ತುವ ಸಾಧ್ಯತೆಗಳು ನಿಮಗೆ ಗೋಚರ ಆಗ್ತಿದೆಯಾ? ಅಟ್ಲೀಸ್ಟ್ ಯತ್ನಾಳ್ ಆ್ಯಂಡ್ ಬಣದವ್ರು ಯಾರಾದರೂ ಒಬ್ಬರು, ಯತ್ನಾಳ್ ಬಿಡಿ, ಯತ್ನಾಳ್ ಬಣದವ್ರು ಯಾರೋ ಒಬ್ಬರು ಬಂದ್ಬಿಟ್ಟು ಇಲ್ಲ ನಾವು ಸಂಧಾನ ಆಯ್ತು ನಿನ್ನೆ, ಸೋಮಣ್ಣ ಹಂಗಲ್ಲ ಮಾಡಬೇಡಿ ಅಂದರು, ಈಗ ಇವರೇ ನಮ್ಮ ಅಧ್ಯಕ್ಷರು ಅಂತ ಹೇಳೋ ಪರಿಸ್ಥಿತಿ ಇದೆಯಾ? ಒಂದು ಇಲ್ಲಿ ಬ್ರೇಕ್ ಬೀಳಬೇಕು ಅಂತಿದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಅಲ್ಲಿವರೆಗೂ ಬ್ರೇಕ್ ಬೀಳೋ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ರಾಜಕಾರಣ ಎವ್ರಿಥಿಂಗ್ ಈಸ್ ಪಾಸಿಬಲ್, ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ ಅನ್ನೋದು ನೀವು ಕಂಡಿದ್ದೀವಿ. ಹಾಗಾಗಿ ಏನಾಗುತ್ತೆ ಕಾದ್ ನೋಡೋಣ ಸಂಜೆವರೆಗೂ.